ಇದ್ದ ಕಲಾವಿದರು ಕಾಣಿಸ್ಬೇಕು ನನಗೆ ಮನೆ ಒಳಗೆ ಇದೆಲ್ಲ ಕಲ್ಪನೆ. ಅದಕ್ಕೆ ತಕ್ಕಾಗಿ ಸೆಟ್ ಹಾಕ್ಕೊಟ್ರು. ಆ ಸೆಟ್ ಭವ್ಯವಾದ ಸೆಟ್ಟು. ಆಮೇಲೆ ಇನ್ನೊಂದು ಬರುತ್ತೆ, ಗಂಡ ಹೆಂಡತಿ ಎಷ್ಟು ಪ್ರೀತಿಯಾಗಿತ್ತು, ಎಷ್ಟು ಅನ್ಯೋನ್ಯವಾಗಿದ್ದರು, ಒಳ್ಳೆ ಪಾರ್ವತಿ ಪರಮೇಶ್ವರ ಇದ್ದಂಗಿದ್ದರು ಅನ್ನೋ ಬರುತ್ತೆ ಸ್ಕ್ರಿಪ್ಟಲ್ಲಿ. ಆ ಬೆಡ್ರೂಮಲ್ಲೇ ಒಂದು ದೊಡ್ಡ ಪಾರ್ವತಿ ಪರಮೇಶ್ವರ ಒಂದು ದೊಡ್ಡ ಇದು ಸ್ಟ್ಯಾಚ್ಯೂ ಆ ಥರ ಪ್ಲಾಸ್ಟರ್ ಆಫ್ ಪ್ಯಾರಿಸಲ್ಲಿ ವರ್ಕ್ ಮಾಡಿ ಅದೊಂದು ಗೋಡೆಗೆ ಅದು ಇರೋದು. ಸೊ ಈ ಥರ ಏನೇನು ಬೇಕೋ ಅದೆಲ್ಲನೂ ನನಗೆ ಕಲ್ಪಿಸ್ಕೊಟ್ರು ಅವರು. ಅದಕ್ಕೆ ತಕ್ಕಾಗಿ ಅಣ್ಣ ಅವರ ಅಭಿನಯ, ಆಮೇಲೆ ಸರೋಜಮ್ಮ ಅವರು ಹೇಳೋವಾಗಿಲ್ಲ. ಅವರು ಎಷ್ಟೆಷ್ಟು ಲ್ಯಾಂಗ್ವೇಜಲ್ಲಿ ಎಷ್ಟೆಷ್ಟು ಹೀರೋಗಳ ಜೊತೆ ಪಾರ್ಟ್ ಮಾಡಿದಾರೋ. ಆ ಚಿತ್ರದಲ್ಲಿ ನನಗೆ ಸಿಕ್ಕಿದ್ದು, ನಾನು ಮೊದಲೇ ಸಿಕ್ಕಿದ್ದು, ನಾನು ಪುಣ್ಯವಂತ ಅಂತ ಹೇಳ್ತೀನಿ. ಅವರು ಆಮೇಲೆ ಮಾತಾಡೋಗಿಲ್ಲ ಅಣ್ಣ ಅವರು. ಇವರಿಬ್ಬರುಗಳು ಅಷ್ಟೇ, ಏನು ಹೇಳಿದ್ರೆ ಕೇಳೋರು. ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದವನು, ಇವನು ಡೈರೆಕ್ಟ್ರ್ ಆಗ್ತಾಯಿದ್ದಾನೆ, ಮೊದಲನೇ ಸಿನಿಮಾ, ಇವನಿಗೆ ಇದು ಹೇಳೋಣ ಅದು ಹೇಳೋಣ, ಈ ಥರ ಗೈಡ್ ಮಾಡೋಣ. ಅಣ್ಣ ಅವರು ಒಂದು ಚೂರು ಹೇಳ್ತಾ ಇರಲಿಲ್ಲ. ದ್ವಾರಕೀಶೂ ಬರ್ತಾ ಇರಲಿಲ್ಲ, ಆಮೇಲೆ ನಂತರ ಬರ್ತಾಯಿದ್ದ. ಈ ಚಿತ್ರದಲ್ಲಿ ಒಂದು ಚೂರೂ ಬಂದಿಲ್ಲ ಅವನು. ಸೊ ಪೂರ್ತಿ ನನಗೇ ಬಿಟ್ಟ. ನಾನು ಏನು ಹೇಳಿದ್ರೆ ನಾನು ಇಷ್ಟಪಟ್ಟಿದ್ದೆ ನಾನು ತೆಗಿತಾ ಇದ್ದೆ. ಕ್ರೇನ್ ಬೇಕಾ, ಕ್ರೇನ್ ಕೊಟ್ಟವ, ಇದು ಬೇಕಾ ಅದು ಬೇಕಾ, ಏನು ಬೇಕು ಅಂದರೆ ಆ ಸೌಲಭ್ಯ ನನಗಿತ್ತು. ಅದರಲ್ಲಿ ಅಷ್ಟು ಸೌಲಭ್ಯನ ಮುಂದೆ ನನಗೆ ಎಲ್ಲರೂ ಡಿಮ್ಯಾಂಡ್ ಮಾಡಿ ತೊಗೋಬೇಕಾಗಿತ್ತು. ಇಲ್ಲಿ ಕೇಳಿದ ತಕ್ಷಣ ಎಲ್ಲ ಸಪ್ಲೈ. ಯಾ ಬಟ್ ಪಿಕ್ಚರ್ ಅದ್ಧೂರಿ. ಮೊದಲು ಒಂದು 10 ದಿವಸದ ಏನೋ ಶೆಡ್ಯೂಲು ರಶಸ್ ಬಂತು. ಅಂದರೆ ಶೂಟಿಂಗ್ ಮಾಡಿ ಡೆವಲಪ್ ಮಾಡಿ, ಇವತ್ತಿನ ಫಾರ್ಮ್ಯಾಟೇ ಬೇರೆ ಇದೆ. ಆವತ್ತೊಂದು ದಿವಸ ಅಷ್ಟೇ ನೆಗೆಟಿವ್ನ ಡೆವಲಪ್ ಮಾಡಿ ಅದನ್ನು ಪಾಸಿಟಿವ್ ಮೇಲೆ ಪ್ರಿಂಟ್ ಮಾಡಬೇಕು. ಪಾಸಿಟಿವ್ ಮೇಲೆ ಪ್ರಿಂಟ್ ಮಾಡಿದ್ಮೇಲೆ ಸೌಂಡ್ ಇರುತ್ತೆ, ಸೌಂಡನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಸೌಂಡ್ ಟ್ರಾನ್ಸ್ಫರ್ ಮಾಡಿದ್ರೆ ಸೌಂಡ್ ನೆಗೆಟಿವ್ ಆಗಿರುತ್ತೆ. ಆ ಸೌಂಡ್ ಭದ್ರವಾಗಿ ಇಟ್ಕೊಂಡಿರ್ತೀವಿ. ಆ ನೆಗೆಟಿವ್ನ ಪಾಸಿಟಿವ್ ಮಾಡ್ತೀವಿ. ಈ ಪಿಕ್ಚರ್ ಪಾಸಿಟಿವು, ಆಮೇಲೆ ಈ ಸೌಂಡ್ ಪಾಸಿಟಿವು, ಎರಡನ್ನೂ ಮೂವಲ್ಲಿ ನಾವು ಮಾರ್ಕ್ ಮಾಡ್ತೀವಿ. ಒಂದೇನು ಅಂತ ಹೇಳಿದ್ರೆ, ಸಿನಿಮಾದಲ್ಲಿ ಫಂಡಮೆಂಟಲ್ ಏನು ಅಂತ ಹೇಳಿದ್ರೆ, ಸಿನಿಮಾಕ್ಕೂ ಸೌಂಡ್ಗೂ 18.5 ಫ್ರೇಮ್ ವ್ಯತ್ಯಾಸ ಇರುತ್ತೆ. ಇಲ್ಲಿ ಪಿಕ್ಚರ್ ಇದ್ದರೆ ಸೌಂಡ್ ಅಲ್ಲಿರುತ್ತೆ. ಸೊ ಅದು ದಟ್ ಇಸ್ ದಿ ಕಂಡಿಡ್ದು ಫಾರ್ಮುಲಾನೇ ಅದು. ಸೊ ಆ ಥರದ್ರಲ್ಲಿ ಅದು ಸಿಂಕ್ ಮಾಡ್ಕೊಳ್ಳೋಕ್ಕೆ ಸೌಂಡ್ ಪಾಸಿಟಿವ್, ಸೌಂಡ್ ನೆಗೆಟಿವ್ ಮೂವಲ್ಲದಲ್ಲಿ ಮಾರ್ಕ್ ಮಾಡಿಕೊಂಡು ಆ ಥರ ಕಟ್ ಮಾಡಬೇಕು. ಆ ರಶಸ್ ನೋಡಿದಾಗ ದ್ವಾರಕೀಶ್ ತುಂಬ ಖುಷಿ ಪಟ್ಬಿಟ್ಟ. ಅವನು ಯಾವಾಗಲೂ ಭಾಗ್ಯ ಅಂತಲೇ ಕರೆಯೋದು. ಭಾಗ್ಯ ತುಂಬ ಚೆನ್ನಾಗಿ ಮಾಡಿದೆ, ತುಂಬ ಚೆನ್ನಾಗಿದೆ ಅಂತ ಖುಷಿ ಪಟ್ಬಿಟ್ಟ. ಯಾವಾಗ ರಶ್ ನೋಡಿದ್ರೂ ಸಂತೋಷ ಪಡವ ಅವನು. ಸೊ ನಮಗೇನಾಯ್ತಂದ್ರೆ, ಪ್ರೊಡ್ಯೂಸರ್ ಚೆನ್ನಾಗಿದೆ ಅಂತ ಹೇಳಿದ್ರೆ ನಮಗೆ ಬೆಣ್ತಟ್ಟದಂಗೆ ಅವರು. ಸೊ ಆ ಥರ ಪಿಕ್ಚರ್ ಸಖತ್ತಾಗಿ ಮೂಡಿ ಬಂತು, ಮಾತಾಡೋ ಇಲ್ಲ.